ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ. ಇವತ್ತಿನ ವ್ಲಾಗ್ ಸಿಂಪಲ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ವ್ಲಾಗ್ ಆಗಿರುತ್ತೆ. ಈಸಿಯಾಗಿ ಟೊಮೆಟೊ ಪಿಕ್ಕಲ್ ಅಂದರೆ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ ಬನ್ನಿ. ಸೊ ಇವ್ರು ಬಂದುಬಿಟ್ಟು ವಿಕಾಸ್ ಅವರ ಅತ್ತೆ ಅಂದರೆ ನಮ್ಮ ಮಾವನವರ ತಂಗಿ. ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಟೊಮೆಟೊ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಬನ್ನಿ ಕೇಳಿಸ್ಕೊಳ್ಳೋಣ. ಈಗ ನಾವು 1 kg ಅಷ್ಟು ಟೊಮೆಟೊ ಉಪ್ಪಿನಕಾಯಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು, ನಾನಲ್ಲಿ ಟೊಮೆಟೊನ ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಟಿದ್ದೀನಿ. ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಸೊ ಇಲ್ಲಿ ಬಾಣಲಿ ಇಟ್ಕೊಂಡು 2 ಸ್ಪೂನಷ್ಟು ಮೆಂತ್ಯ ಅಂದರೆ ಮತ್ತು 4 ಸ್ಪೂನಷ್ಟು ಜೀರಿಗೆ ಅಂದರೆ 2:4 ಆ ಥರ ತೊಗೊಳ್ಳಿ ರೇಷಿಯೋ. ಸೊ ಎಷ್ಟು ನಾವು ಮೆಂತ್ಯ ಹಾಕೊತೀವಿ ಅದಕ್ಕಿಂತ ಒಂಚೂರು ಜಾಸ್ತಿ ಸಾಸಿವೆ ಹಾಕ್ಕೊಬೇಕಷ್ಟೆ. ಸಿಕ್ಕಾಬಟ್ಟೆ ಸಖತ್ತಾಗಿರುತ್ತೆ. ನಾನಂತೂ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಇವಾಗಲೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟೊಂದು ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಒಂದ್ಸಲ ನೀವು ಟ್ರೈ ಮಾಡಿ. ತುಂಬಾ ಈಸಿ ರೆಸಿಪಿ ಮತ್ತು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಂದರೆ ಮಕ್ಕಳು ಕೊಡೋಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಖಾರ ಮತ್ತು ಉಪ್ಪಿನಕಾಯಿ ಆಗಿರೋದ್ರಿಂದ ಹುಣಸೆಹಣ್ಣು ಕೂಡ ಯೂಸ್ ಮಾಡ್ತಾಯಿದ್ದೀವಿ. ಹುಳಿ ಟೊಮೆಟೊ ಇದ್ದರೆ ಹುಣಸೆಹಣ್ಣನ್ನ ಸ್ಕಿಪ್ ಮಾಡ್ಬೋದು, ಯಾರ್ಯಾರಿಗೆ ಇಂಟ್ರೆಸ್ಟ್ ಇಲ್ವೋ ಅವರು. ಬಟ್ ಹುಣಸೆಹಣ್ಣು ಹಾಕ್ಕೊಂಡ್ರೇ ರುಚಿ ಅಂತ ನಮ್ಮತ್ತೆ ಹೇಳ್ತಿದ್ರು. ಸೊ ಅದಕ್ಕೋಸ್ಕರ ನೋಡಿ ಯಾವ ಥರ ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ. ಸೊ ಸಾಸಿವೆ ಮತ್ತು ಮೆಂತ್ಯ ಚೆನ್ನಾಗಿ ರೋಸ್ಟ್ ಆಗಿ ಗಮ್ ಅಂತ ವಾಸನೆ ಬಂದಿದ ತಕ್ಷಣ ಗ್ಯಾಸ್ನ ಆಫ್ ಮಾಡಿ ಅದನ್ನು ಬೇರೆ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ಸ್ವಲ್ಪ ಹಾರಕ್ಕೆ ಬಿಡಿ. ಅದಾದಮೇಲೆ ಫೈನಾಗಿ ಪೇಸ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಪ್ರೋಸೆಸ್ನ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. 1/4 ಲೀಟ್ರಷ್ಟು ಎಣ್ಣೆ ಅಂತೂ ಎತ್ಕೊಂಡಿದ್ದಾರೆ. ಮತ್ತು ಇದು ಚೆನ್ನಾಗಿ ಕಾಯಿಸ್ಕೊಂಡು ಬೇರೆ ಬಟ್ಲಿಗೂ ಸ್ವಲ್ಪ ಎತ್ತಿಕೊತಾ ಇದ್ದಾರೆ. ಮತ್ತು ನಾನು ನೋಡಿ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಮೇಯ್ನು ಟೊಮೆಟೊನ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸೊ ದಟ್ ಅದು ಒಂಥರ ಪೇಸ್ಟ್ ಥರ ಬೇಯುತ್ತೆ, ಆವಾಗ ತುಂಬ ರುಚಿ ಬರುತ್ತೆ. ಅದಕ್ಕೋಸ್ಕರ ಎಣ್ಣೆ ಕಾದಿದ ತಕ್ಷಣ ಇವಾಗ ಸಾಸಿವೆ, 1 ಹಿಡಿಯಷ್ಟು ಸಾಸಿವೆನ ಹಾಕ್ಕೊಳ್ಳಿ ಎಣ್ಣೆಗೆ. ಹಾಕಿರೋ ಸಾಸಿವೆ ಈ ಥರ ಚಟಪಟ ಅಂತ ಸಿಡಿತಾ ಇರಬೇಕು. ಸೊ ಆವಾಗ ಸಾಸಿವೆ ಸಿಡಿದ ತಕ್ಷಣ ಗೊತ್ತಾಗುತ್ತೆ ಒಗ್ಗರಣೆಗೆ ರೆಡಿ ಇದೆ ಅಂತ ಹೇಳಿಬಿಟ್ಟು 2 ಚಮಚ ಅಷ್ಟು ಅಂದರೆ ಲೈಕ್ 1 ಕಂಪ್ಲೀಟ್ ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಅರಿಶಿನ ಹಾಕ್ಕೊಬೇಕು. ಮತ್ತು 1 ಅರ್ಧ ಸ್ಪೂನಷ್ಟು ಇಂಗು. ಓಕೆನಾ, ನಾವಿಲ್ಲಿ ಹಿಂಗು ಕೂಡ ಬಳಸ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಸೊ ಇವಾಗ ಅದೇ ಸಾಸಿವೆ ಹಾಕಿದ್ದ ಎಣ್ಣೆಗೆ ಅರಿಶಿನ 1 ಸ್ಪೂನು, ಅರ್ಧ ಸ್ಪೂನಷ್ಟು ಇಂಗು. ಇವಾಗ ಡೈರೆಕ್ಟ್ ಟೊಮೆಟೊನ ಹಾಕ್ತಾ ಇದ್ದೀವಿ. ಪೂರ್ತಿ 1 kg ಟೊಮೆಟೊನ ಈ ಥರ ಚಿಕ್ಕದಾಗಿ ಕತ್ತರಿಸ್ಕೊಂಡು ಬಾಣಲಿಗೆ ಹಾಕಿದ್ದಾಯಿತು. ಇವಾಗ ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣು ಸೈಜ್ ಅಷ್ಟು ಹುಣಸೆ ಹಣ್ಣನ್ನು ಚಿಕ್ಕದಾಗಿ ಈ ಥರ ಕಟ್ ಮಾಡಿಕೊಂಡು ಸುತ್ತ ಹಾಕ್ಕೊಳ್ಳಿ. ಇದು ಸ್ಟೇ ಫಾರ್ ಲಾಂಗ್ ಪೀರಿಯಡ್, ಒಂದು 2 weeks 1 month ಹಂಗಿಡ್ಬೋದು. ಏನು ತೊಂದರೆ ಇಲ್ಲ. ನಾಟಿ ಟೊಮೆಟೊ, ಫಾರ್ಮ್ ಟೊಮೆಟೊಗೆ ಹುಣಸೆ ಹಾಕ್ಬೇಕು. ಇದು ಆ್ಯಂಟಿ ಫಂಗಸ್ ಇದು ಫಂಗಸ್ ಹಾಕೋದು ಬಿಡಲ್ಲ ಹುಣಸೆಹಣ್ಣು. ಬಟ್ಟೆ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀವಿ. ಇದ್ರ ನಂತರ ನಾವು ಫಸ್ಟೇ ಹುರ್ಕೊಂಡಿರ್ತೀವಲ್ವ ಸಾಸಿವೆ ಮತ್ತು ಮೆಂತ್ಯ, ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಓಕೆನಾ? ಇದು 1 ಭಾಗ ಅಂದರೆ ಇದೆಷ್ಟಿದೆ ಇದರಲ್ಲಿ 2 ಭಾಗ, 2 ಕಪ್ಪು ಖಾರದ ಪುಡಿ ಹಾಕಬೇಕು. ಓಕೆನಾ? ಇವಾಗ ನಾವು ಅದು ಪೌಡರ್ ಮಾಡ್ಕೊಂಡಿದ್ದೀರಲ್ಲ, ಏನದು ಸಾಸಿವೆ ಮತ್ತು ಮೆಂತ್ಯ, ಅದ್ರದ್ದು ಅರ್ಧ ಕಪ್ ಆಗಿತ್ತು. ಸೊ ಅದನ್ನು 2 ಟೈಮ್ ಅಷ್ಟು ಖಾರದ ಪುಡಿ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ 1 ಕಪ್ಪು ಕಂಪ್ಲೀಟಾಗಿ ಖಾರದ ಪುಡಿ ತೊಗೊಂಡಿದ್ದೀವಿ. ಇಲ್ಲಿ ನೋಡಿ, ನಾವು ತಟ್ಟೆ ಮುಚ್ಚಿದ್ರಲ್ವ ಟೊಮೆಟೊ, ಇವಾಗ ಸಾಫ್ಟ್ ಆಗ್ತಾಯಿದೆ, ನೀರು ಬಿಟ್ಕೊತಾ ಇದೆ. ಇಷ್ಟೇ ಅಲ್ಲ, ತುಂಬ ಸಾಫ್ಟ್ ಆಗಬೇಕು. ತೋರಿಸ್ತೀನಿ ಲಾಸ್ಟಲ್ಲಿ.
ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪಿನಕಾಯಿಗೆ ಜಾಸ್ತಿ ಉಪ್ಪು ಹಾಕಲೇಬೇಕಾಗುತ್ತೆ, ಯಾಕೆಂದರೆ ಹುಣಸೆಹಣ್ಣು, ಸಾಸಿವೆ, ಮೆಂತ್ಯ ಇದೆಲ್ಲ ಇರೋದ್ರಿಂದ ಕಸರೆ, ಹುಳಿ ಎಲ್ಲ ಇರುತ್ತೆ. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನಾವು ಸ್ವಲ್ಪ ಜಾಸ್ತಿ ಉಪ್ಪನ್ನ ಬಳಸಬೇಕಾಗತ್ತೆ. ಆವಾಗ ಉಪ್ಪು ನಮಗೆ ಜಾಸ್ತಿ ಅಂತ ಅನಿಸಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಬಳಸಿ. ಈಗ ನಾವು ಒಂದು ಪೂರ್ತಿ ಬೌಲ್ ಕಾಣಿಸ್ತಿದ್ದಿಲ್ಲ, ಆ ಬೌಲ್ ಪೂರ್ತಿ ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಪ್ಯೂರ್ ಮೆಣಸಿನ್ಕಾಯಿ ಪುಡಿ ಅಂದರೆ ಖಾರದ ಪುಡಿನ ಹಾಕ್ತಾಯಿದ್ದೀವಿ. ಆಮೇಲೆ ಸಾಸಿವೆ ಮತ್ತು ಮೆಂತ್ಯ ಅದು ಪೌಡರ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಇವಾಗ ಇದನ್ನು ಚೆನ್ನಾಗಿ ಕಳಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಸೈಡಲ್ಲಿ ಇಟ್ಕೊಂಡಿದ್ದೀವಲ್ವ ಬಟ್ಲಲ್ಲಿ ಎಣ್ಣೆ, ಸೊ ಆ ಕ್ಲಿಪ್ಪಿಂಗ್ ಮರ್ತೋದೆ, ಅದನ್ನು ಪೂರ್ತಿಯಾಗಿ ಹಾಕಿ ಎಣ್ಣೆ ಬಿಟ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಟ್ಕೊಂಡ್ರೆ ನಿಮ್ಮ ಉಪ್ಪಿನಕಾಯಿ ರೆಡಿ. ಸೊ ಇದನ್ನು ನೀವು 1 ತಿಂಗಳು ಸ್ಟೋರ್ ಮಾಡ್ಕೊಬೋದು ಫ್ರಿಜ್ಜಲ್ಲಿ, ಆಚೆ ಕೂಡ ಒಂದು 15 ದಿವಸ ಇಟ್ಕೊಬೋದು, ಏನಾಗಲ್ಲ. ಬಟ್ ಮೇಕ್ ಶ್ಯೂರ್ ಎಲ್ಲೂ ನೀರು ಇರಬಾರ್ದು. ನೀವು ಟೊಮೆಟೊ ತೊಳಿಬೇಕಾದ್ರೂ ಅಷ್ಟೇ ನೀರೆಲ್ಲ ಚೆನ್ನಾಗಿ ಒರೆಸ್ಕೊಂಡು ಆಮೇಲೆ ಕಟ್ ಮಾಡಿ. ಮತ್ತು ಬಾಣಲಿಯಲ್ಲಿ ಕೂಡ ನೀರು ಇರಬಾರ್ದು. ನಾವು ಯಾವ್ಯಾವ ಪಾತ್ರೆನ ಯೂಸ್ ಮಾಡ್ತೀವಿ ಅದ್ರ ಯಾವುದ್ರಲ್ಲೂ ನೀರಿನ ಅಂಶ ಇರಬಾರ್ದು, ಓಕೆನಾ? ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಇದು ತುಂಬ ದಿವಸ ಬರುತ್ತೆ, ಅನ್ನಕ್ಕಾಗಲಿ, ಚಪಾತಿಗೆ, ದೋಸೆಗೆ, ಪ್ರತಿಯೊಂದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಮತ್ತು ರುಚಿ ಹೇಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಬೇಗ 1K ಕಂಪ್ಲೀಟ್ ಮಾಡಿಸಿ ನಂದು. ಬಾಯ್, ಟೇಕ್ ಕೇರ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.